ರೀಸೆಂಟ್ ಆಗಿ ಒಂದು ಪೋಸ್ಟ್ ವೈರಲ್ ಆಗ್ತಿದೆ. ಏನದು? ಸಿಗರೇಟ್ ಗುಟ್ಕಾ ಎಲ್ಲ ಬ್ಯಾನ್ ಮಾಡ್ತೀವಿ ಅಂತ ಗೌರ್ಮೆಂಟ್ ಹೇಳ್ತಿದೆ. ಏಪ್ರಿಲ್ ಇಂದ ಸ್ಟಾಪ್ ಆಗುತ್ತೆ ಸಿಗರೇಟ್ ಗುಟ್ಕಾ ಎಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಇದು ಕಾರ್ಯರೂಪಕ್ಕೆ ಬರುತ್ತಾ ಅಂತ ಡೌಟ್ ನನಗೆ. ಸಾಧ್ಯ ಇಲ್ಲ ಅಲ್ವಾ? ಇವಾಗ ನಾವು ಸಿಗರೇಟ್ ಗುಟ್ಕಾ ಬ್ಯಾನ್ ಮಾಡೋದಾದ್ರೆ ಡ್ರಿಂಕ್ಸ್ ನ ಕೂಡ ಬ್ಯಾನ್ ಮಾಡ್ಬೇಕು ಅಲ್ವಾ? ಡ್ರಿಂಕ್ಸ್ ಕೂಡ ಕೆಟ್ಟದ್ದೆ ಜನಗಳಿಗೆ. ಬಟ್ ಡ್ರಿಂಕ್ಸ್ ನ ಬ್ಯಾನ್ ಮಾಡಲ್ಲ ಅನ್ಸುತ್ತೆ ಸರ್ಕಾರ. ಯಾಕಂದ್ರೆ ಅದ್ರಿಂದನೇ ಅಲ್ವಾ ಬೊಕ್ಕಸ ತುಂಬ್ತಾ ಇರುತ್ತೆ ಸರ್ಕಾರದ್ದು. ನೀವು ಜನಗಳ ಹಿತದೃಷ್ಟಿಯಿಂದ ಸಿಗರೇಟ್ ಗುಟ್ಕಾ ಎಲ್ಲ ಬ್ಯಾನ್ ಮಾಡ್ತೀವಿ ಅನ್ನೋದಾದ್ರೆ ಫಸ್ಟ್ ಡ್ರಿಂಕ್ಸ್ ನ ಬ್ಯಾನ್ ಮಾಡ್ಬೇಕು. ಬರೀ ಸಿಗರೇಟ್ ಗುಟ್ಕಾ ಇಂದ ಮಾತ್ರ ಹೆಲ್ತ್ ಹಾಳಾಗ್ತಿಲ್ಲ, ಆಬ್ವಿಯಸ್ಲಿ ಎಣ್ಣೆಯಿಂದನೂ ಹಾಳಾಗ್ತಿದೆ. ಎಣ್ಣೆನೂ ಬ್ಯಾನ್ ಮಾಡಿ ಅಂತ ಕುತ್ಕೊಂಡ್ರೆ ಏನ್ ಮಾಡ್ತಾರೆ ಸರ್ಕಾರದವರು? ಹೌದಲ್ವಾ? ಇದು ಯೋಚನೆ ಮಾಡ್ಬೇಕಾಗಿರೋ ವಿಷಯನೇ. ಯಪ್ಪ, ನನ್ಗಂತೂ ಸಿಗರೇಟ್ ಬ್ಯಾನ್ ಮಾಡಿರೋದು ಖುಷಿನೇ ಇಲ್ಲ ಅಂತ ಹೇಳಲ್ಲ. ಬಟ್ ಗುಟ್ಕಾ ಬ್ಯಾನ್ ಮಾಡಿರೋದಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟಿದೆ ಗುರು. ವೈ? ಏನ್ ರೋಡ್ ಅಲ್ಲೆಲ್ಲ ಉಗ್ದು ನಾನ್ ಯಾವ್ದೇ ಆಕ್ಸಿಡೆಂಟ್ ಆಗಿ ರಕ್ತ ಚೆಲ್ಲಿರ್ಬೇಕು ರೋಡ್ ಮೇಲೆ ಅನ್ಕೊಂಡಿರ್ತೀನಿ, ಅಷ್ಟ್ರ ಮಟ್ಟಿಗೆ ಉಗ್ದು ಬಿಸಾಕಿರ್ತಾರ ಗುರು. ಥೂ ಯಪ್ಪ ದೇವ್ರೆ, ಮೊದ್ಲು ಬ್ಯಾನ್ ಮಾಡಿ. ಗೊತ್ತು ನನಗೆ ಸ್ಮೋಕರ್ಸ್ ಎಲ್ರು ಬ್ಯಾನ್ ಮಾಡ್ಬಾರ್ದು ಗುರು, ಅದ್ರಿಂದನೇ ಹೆಂಗೋ ಟೈಮ್ ಪಾಸ್ ನಡೀತಾ ಇದೆ, ಟೆನ್ಷನ್ ಸ್ವಲ್ಪ ಕಮ್ಮಿ ಆಗ್ತಿದೆ, ರಿಲೀಫ್ ಸಿಗ್ತಿದೆ. ಇವ್ರು ಅದನ್ನು ಬ್ಯಾನ್ ಮಾಡ್ಬಿಟ್ರೆ ನಮಗ್ ಕಷ್ಟ ಆಗುತ್ತೆ ಅಂತ. ಬಟ್ ಹೆಲ್ತ್ ದೃಷ್ಟಿಯಿಂದ, ಜನಗಳ ಹಿತದೃಷ್ಟಿಯಿಂದ ಯೋಚನೆ ಮಾಡ್ಬಿಟ್ಟು ಕಾಮೆಂಟ್ ಮಾಡಿ. ಸಿಗರೇಟ್ ಮತ್ತೆ ಗುಟ್ಕಾ ಬ್ಯಾನ್ ಮಾಡ್ತಾ ಇರೋದು ಒಳ್ಳೇದಾ ಕೆಟ್ಟದ್ದಾ? ಮಿಸ್ ಮಾಡ್ದೆ ಕಾಮೆಂಟ್ ಮಾಡಿ.